ಬಸವ ಧರ್ಮ ಪೀಠದ ಮಾತೆ ಮಹಾದೇವಿಯವರು ಲಿಂಗೈಕ್ಯರಾಗಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ವಾರದಿಂದ ಆಸ್ಪತ್ರೆಯಲ್ಲಿ ಮಾತೆ ಮಹಾದೇವಿಯರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಉಸಿರಾಟದ ಸಮಸ್ಯೆ ಇತ್ತು, ಜೊತೆಗೆ ಅವರಿಗೆ ಲಂಗ್ಸ್ ನಲ್ಲಿ ಸೋಂಕು ಕೂಡ ಕಂಡು ಬಂದಿತ್ತು. ಅದಕ್ಕೋಸ್ಕರ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಂತ ಮಾತೆ ಮಹಾದೇವಿಯವರು ಇನ್ನಿಲ್ಲ, ಲಿಂಗೈಕ್ಯರಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈಗ ಅಧಿಕೃತವಾಗಿ ಪ್ರಕಟಣೆ ಅಷ್ಟೇ ಬಾಕಿ ಉಳಿದಿರೋದು. ಬಸವ ಧರ್ಮ ಪೀಠದ ಮಾತೆ ಮಹಾದೇವಿ ಅವರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಲಿಂಗೈಕ್ಯರಾಗಿದ್ದಾರೆ. ಇನ್ನು ಇವತ್ತು 4 ಗಂಟೆಗಳ ಕಾಲ ಬೆಂಗಳೂರಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ, ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಸಾರ್ವಜನಿಕರಿಗೆ. ಇನ್ನು ಬೆಂಗಳೂರಿನ ರಾಜಾಜಿ ನಗರದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡೋದು. ಇನ್ನು ನಾಳೆ ಕೂಡಲ ಸಂಗಮ ಕ್ಷೇತ್ರದಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಮಾತೆ ಮಹಾದೇವಿಯವರು ಪ್ರಥಮ ಮಹಿಳಾ ಜಗದ್ಗುರು ಅಂತಾನೆ ಅವರ ಭಕ್ತರ ಬಾಯಲ್ಲಿ ಕರೆಸ್ಕೊಳ್ತಾ ಇದ್ದಿದ್ದು. ಸಾಕಷ್ಟು ಆರೋಗ್ಯದ ಸಮಸ್ಯೆ ಅವರಿಗೆ ಇತ್ತು, ಉಸಿರಾಟದ ಸಮಸ್ಯೆ ಮೇನ್ ಆಗಿ ಅವರನ್ನ ಕಾಡ್ತಾ ಇದ್ದಿದ್ದು. ಜೊತೆಗೆ ಲಂಗ್ಸ್ ನಲ್ಲಿ ಸೋಂಕು ಕೂಡ ಉಂಟಾಗಿತ್ತು, ಅದಕ್ಕೋಸ್ಕರನೇ ಅವರು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ರು. ಕಳೆದ 1 ವರ್ಷದಿಂದ ಅವರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾನೆ ಇತ್ತು, ಅದಕ್ಕೋಸ್ಕರ ಅವರು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಕಳೆದ 1 ವಾರದಿಂದ ನಿರಂತರವಾಗಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಸ್ವಲ್ಪ ಸೀರಿಯಸ್ ಆಗಿತ್ತು ಅವರ ಕಂಡೀಷನ್. ಸದ್ಯಕ್ಕೀಗ ಬೆಂಗಳೂರಿನ ಬಸವ ಪೀಠದ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಪೊಲೀಸರು ಕೈಗೊಂಡಿದ್ದಾರೆ. ಬಾಗಲಕೋಟೆ ಕೂಡಲ ಸಂಗಮದಲ್ಲೂ ಕೂಡ ಸದ್ಯಕ್ಕೆ ಈಗ ಖಾಕಿ ಸರ್ಪಗಾವಲನ್ನು ಹಾಕಿದ್ದಾರೆ. ನಾಳೆ ಲಿಂಗಾಯತ ಧರ್ಮದಂತೆ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಇನ್ನು ಕೂಡಲ ಸಂಗಮದಲ್ಲಿ ಹಾಗೆಯೇ ಬಸವ ಕಲ್ಯಾಣದಲ್ಲಿ ಶರಣ ಧರ್ಮ ಪ್ರಚಾರಕ್ಕಾಗಿ ಅಂತಾನೆ ಶರಣ ಸಮ್ಮೇಳನವನ್ನ ಪ್ರತಿ ವರ್ಷ ನಡೆಸಿಕೊಂಡು ಬಂದಿದ್ರು. ಮಾತೆ ಮಹಾದೇವಿ ಅವರು ಪ್ರಥಮ ಮಹಿಳಾ ಜಗದ್ಗುರು ಅಂತಾನೆ ತಮ್ಮ ಭಕ್ತರಿಂದ ಕರೆಯಲ್ಪಡ್ತಾ ಇದ್ರು. ಸದ್ಯಕ್ಕೆ ಅವರು ಲಿಂಗೈಕ್ಯರಾಗಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾದ ತಕ್ಷಣ ಈಗ ಪೊಲೀಸರು ಸರ್ಪಗಾವಲನ್ನ ಹಾಕ್ತಾ ಇದ್ದಾರೆ. ನಾಳೆ ಲಿಂಗಾಯತ ಧರ್ಮದಂತೆ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಬಸವ ಧರ್ಮ ಪೀಠದ ಮಾತೆ ಮಹಾದೇವಿ ಅವರು ಲಿಂಗೈಕ್ಯರಾಗಿದ್ದಾರೆ. ಆಧ್ಯಾತ್ಮ ಸಾಗರದ ಅನರ್ಘ್ಯ ರತ್ನ ಅಂತಾನೆ ಅವರು ತಮ್ಮ ಭಕ್ತರಿಂದ ಕರೆಸಿಕೊಳ್ತಾ ಇದ್ರು. ಇನ್ನು ಬಾಲ್ಯದಿಂದಲೂ ಕೂಡ ಆಧ್ಯಾತ್ಮದ ಕಡೆಗೆ ಸಾಕಷ್ಟು ಒಲವನ್ನ ಮಾತೆ ಮಹಾದೇವಿಯವರು ಹೊಂದಿದ್ರು. ಬಾಲ್ಯದಲ್ಲೇ ಸುಮಾರು 500ಕ್ಕೂ ಹೆಚ್ಚು ಪುಸ್ತಕಗಳನ್ನ ಓದಿದ ಮೇಲೆ ಅವರಿಗೆ ಆಧ್ಯಾತ್ಮದ ಕಡೆಗೆ ಒಂದಿಷ್ಟು ಒಲವು ವ್ಯಕ್ತವಾಗಿತ್ತು. ಅದಕ್ಕೋಸ್ಕರನೇ ಧರ್ಮ ಪ್ರಚಾರ ಮಾಡಬೇಕು ಅಂತ ದಿಟ್ಟ ನಿರ್ಧಾರವನ್ನ ಮಾತೆ ಮಹಾದೇವಿಯವರು ಕೈಗೊಂಡಿದ್ದು 1965 ಆಗಸ್ಟ್ ಅಲ್ಲಿ ತನ್ನತನವನ್ನ ಬಿಟ್ಟು ಧರ್ಮ ಪ್ರಚಾರವನ್ನ ಮಾಡಬೇಕು ಅಂತ ದಿಟ್ಟ ನಿಲುವನ್ನ ತಾಳಿದ ಮೇಲೆ ಅವರು ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಗಳಿಂದ ಇಷ್ಟಲಿಂಗ ದೀಕ್ಷೆಯನ್ನ ಪಡ್ಕೊಳ್ತಾರೆ. ತದನಂತರದಲ್ಲಿ ಏನು ತಮ್ಮನ್ನ ತಾವು ತ್ಯಾಗ ಜೀವನಕ್ಕೆ ಅರ್ಪಿಸಿಕೊಂಡು ಬಸವಾದಿ ಶರಣರ ತತ್ವಗಳನ್ನ ಜಗತ್ತಿಗೆ ಸಾರೋ ನಿಟ್ಟಿನಲ್ಲಿ ತಮ್ಮ ಜೀವನವನ್ನ ಮುಡಿಪಾಗಿ ಇಟ್ಟವರು ಮಾತೆ ಮಹಾದೇವಿಯವರು. ಇನ್ನು ಬೃಹತ್ ಮಟ್ಟದಲ್ಲಿ ಹೋರಾಟಗಳನ್ನ ಕೂಡ ಇವರು ಮಾಡಿದ್ದಾರೆ. ಯಾಕಂದ್ರೆ ಪ್ರಥಮ ಮಹಿಳಾ ಜಗದ್ಗುರು ಅಂತ ಕೇವಲ ಕರೆಸ್ಕೊಂಡಿದ್ದು ಅಷ್ಟೇ ಅಲ್ಲ, ತಮ್ಮ ಭಕ್ತರಿಂದ ಲಿಂಗಾಯತ ಪ್ರತ್ಯೇಕ ಹೋರಾಟದ ಟೈಮ್ನಲ್ಲಿ ನಾವು ನೋಡ್ತಾ ಇದ್ವಿ. ದೆಹಲಿಗೂ ಹೋಗಿ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರು ಮಾತೆ ಮಹಾದೇವಿಯವರು. ನಾನು ಪಟ್ಟನ್ನ ಯಾವುದೇ ಕ್ಷಣದವರೆಗೂ ಕೂಡ ಸಡಿಲಿಕೆ ಮಾಡೋದಿಲ್ಲ, ಪ್ರತ್ಯೇಕ ಲಿಂಗಾಯತ ಧರ್ಮ ಆಗ್ಲೇಬೇಕು ಅನ್ನೋ ಆಗ್ರಹವನ್ನ ಕೂಡ ಮಾತೆ ಮಹಾದೇವಿಯವರು ಮಾಡಿ ದೆಹಲಿ ತನಕ ಹೋಗಿ ಆ ಹೋರಾಟವನ್ನ ತೀವ್ರ ರೀತಿಯಲ್ಲಿ ಮಾಡಿ ಬಂದಿದ್ರು. ಆದರೆ ಕಳೆದ 1 ವರ್ಷಗಳಿಂದ ಅನಾರೋಗ್ಯ ಸಮಸ್ಯೆ ಅವರಿಗೆ ಕಾಡ್ತಾ ಇತ್ತು. ತೀವ್ರ ರೀತಿಯಲ್ಲಿ ಉಸಿರಾಟದ ತೊಂದರೆಯಿಂದ ಅವರು ಬಳಲ್ತಾ ಇದ್ರು. ಇದೀಗ ಲಿಂಗೈಕ್ಯರಾಗಿದ್ದಾರೆ. ಬಸವ ತತ್ವ ದರ್ಶನ ಬೃಹತ್ ಗ್ರಂಥಾಲಯವನ್ನ ಕೂಡ ಸ್ಥಾಪನೆ ಮಾಡಿದ್ರು. ಬಸವಾದಿ ತತ್ವಗಳನ್ನ ಜಗತ್ತಿಗೆ ಸಾರೋ ನಿಟ್ಟಿನಲ್ಲಿ ತಮ್ಮ ಜೀವನವನ್ನೇ ಮುಡಿಪಾಗಿ ಇಟ್ಟವರು ಮಾತೆ ಮಹಾದೇವಿಯವರು. ಇದೀಗ ಲಿಂಗೈಕ್ಯರಾಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರ ಭಕ್ತ ವೃಂದದಲ್ಲಿ ಯಾವ ರೀತಿ ಆಕ್ರಂದನ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಇವತ್ತು ಬೆಂಗಳೂರಲ್ಲಿ ಸುಮಾರು 4 ಗಂಟೆ ಕಾಲ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ರಾಜಾಜಿನಗರದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದು. ಇನ್ನು ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನು ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಐಸಿಯುನಲ್ಲಿ ಕಳೆದ 1 ವಾರದಿಂದ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾನೆ ಇದ್ರು. ನಿನ್ನೆ ಕೂಡ ಸ್ವಲ್ಪ ಸೀರಿಯಸ್ ಆಗಿದೆ ಅವರ ಕಂಡೀಷನ್ ಅನ್ನೋ ಸುದ್ದಿ ಬಂದಿತ್ತು. ಬಟ್ ಇವತ್ತು ಲಿಂಗೈಕ್ಯರಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇದೀಗ ರಾಜಾಜಿನಗರದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನವನ್ನ
ಕೊಡಿಸೋ ನಿಟ್ಟಿನಲ್ಲಿ ಏನೆಲ್ಲ ತಯಾರಿಗಳು ಬೇಕೋ ಅದೆಲ್ಲವೂ ಕೂಡ ಇದೀಗ ನಡೀತಾ ಇದೆ. ಕೂಡಲ ಸಂಗಮ ಜೊತೆಗೆ ಬಸವ ಕಲ್ಯಾಣದಲ್ಲಿ ಶರಣ ಧರ್ಮ ಪ್ರಚಾರಕ್ಕೋಸ್ಕರ ಪ್ರತಿ ವರ್ಷ ಶರಣ ಸಮ್ಮೇಳನದ ಜೊತೆಗೆ ಸಾಕಷ್ಟು ಕಾರ್ಯಗಳನ್ನ ಮಾತೆ ಮಹಾದೇವಿಯವರು ಮಾಡ್ತಾ ಇದ್ರು. ಬಸವ ಧರ್ಮ ಪೀಠದ ಮಾತೆ ಮಹಾದೇವಿಯವರು ಟ್ರೀಟ್ಮೆಂಟ್ ಅನ್ನ ಕಳೆದ 1 ವಾರದಿಂದ ಬೆಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ಪಡ್ಕೊಳ್ತಾ ಇದ್ರು. ಆದರೆ ತೀವ್ರ ರೀತಿಯಲ್ಲಿ ಉಸಿರಾಟದ ಸಮಸ್ಯೆ ಅವರನ್ನ ಕಾಡ್ತಾ ಇತ್ತು. ಕಿಡ್ನಿ ವೈಫಲ್ಯ ಆಗಿತ್ತು. ಅದ್ರ ಜೊತೆಗೆ ಲಂಗ್ಸ್ ನಲ್ಲೂ ಕೂಡ ಇನ್ಫೆಕ್ಷನ್ ಆಗಿದ್ರಿಂದ ಸೋಂಕು ಕಾಣಿಸ್ಕೊಂಡಿತ್ತು. ಹಾಗಾಗಿ ಕಳೆದ 1 ವಾರದಿಂದ ನಿರಂತರವಾಗಿ ವೈದ್ಯರು ಕೂಡ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಸೊ ಇದೀಗ ಇವತ್ತು ಲಿಂಗೈಕ್ಯರಾಗಿದ್ದಾರೆ ಮಾತೆ ಮಹಾದೇವಿಯವರು. ಈಗ ನಾವು ಪೊಲೀಸ್ ಭದ್ರತೆಯನ್ನ ಗಮನಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಪೊಲೀಸರೀಗ ಭದ್ರತೆಯನ್ನ ಕೈಗೊಂಡಿದ್ದಾರೆ ಅಂತ. ಈಗ ಅಂತಿಮ ವಿಧಿವಿಧಾನ ನಾಳೆ ನಡೆಯುತ್ತೆ. ಬಟ್ ಇವತ್ತು ಬೆಂಗಳೂರಿನಲ್ಲಿ ಸುಮಾರು ಒಂದು 4 ಗಂಟೆ ಕಾಲ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ರಾಜಾಜಿನಗರದಲ್ಲಿ ಸಾರ್ವಜನಿಕರು ಅಂತಿಮ ದರ್ಶನವನ್ನ ಹೋಗಿ ಪಡ್ಕೊಂಡು ಬರ್ಬೋದು ಮಾತೆ ಮಹಾದೇವಿ ಅವರ ಅಂತಿಮ ದರ್ಶನವನ್ನ. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಸುದ್ದಿ ಕೇಳಿದ ತಕ್ಷಣ ಬಸವ ಧರ್ಮ ಪೀಠದ ಮಾತೆ ಮಹಾದೇವಿಯವರು ಇನ್ನಿಲ್ಲ, ಲಿಂಗೈಕ್ಯರಾಗಿದ್ದಾರೆ ಅನ್ನೋ ಸುದ್ದಿ ಹೊರಗಡೆ ಬರ್ತಾ ಇದ್ದಂತೆ ಭಕ್ತರು ಕೂಡ ಈಗ ಆಸ್ಪತ್ರೆ ಬಳಿ ಧಾವಿಸಿ ಬರ್ತಾ ಇದ್ದಾರೆ. ಜೊತೆಗೆ ರಾಜಾಜಿನಗರದಲ್ಲಿ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇರೋದ್ರಿಂದ ಅಲ್ಲಿಗೂ ಕೂಡ ಭಕ್ತರು ಇದೀಗ ಧಾವಿಸಿ ಬರ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಸೌಮ್ಯ. ಲಿಂಗೈಕ್ಯರಾಗಿದ್ದಾರೆ ಮಾತೆ ಮಹಾದೇವಿಯವರು. ಏನೆಲ್ಲ ಪ್ರಾಬ್ಲಮ್ ಇತ್ತು, ಹೆಲ್ತ್ ಇಶ್ಯೂಸ್ ಇತ್ತು, ಜೊತೆಗೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರೋದ್ರಿಂದ ಸೊ ಅಂತಿಮ ದರ್ಶನಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಿದ್ದಾರೆ, ಹೆಂಗಿದೆ ತಯಾರಿ ಅದಕ್ಕೆ? ಹೌದು ಶರ್ಮಿತಾ, 73 ವರ್ಷದ ಮಾತೆ ಮಹಾದೇವಿಯವರು ಲಿಂಗೈಕ್ಯರಾಗಿದ್ದಾರೆ ಅನ್ನೋದನ್ನ ಮಠದ ಮೂಲಗಳು ದೃಢಪಡಿಸಿದೆ. ಸುಮಾರು 1 ವರ್ಷದ ಹಿಂದೆನೇ ಅವರಿಗೆ ಮೂತ್ರಪಿಂಡದ ವೈಫಲ್ಯ ಉಂಟಾಗಿತ್ತು. ಅಂದಿನಿಂದ ಅವರು ನಿರಂತರವಾಗಿ ಡಯಾಲಿಸಿಸ್ನಲ್ಲೇ ಇದ್ರು. ಆದರೆ ಡಯಾಲಿಸಿಸ್ನಲ್ಲಿದ್ದರೂ ಕೂಡ ಅವರ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಂಡಿದ್ರಿಂದ ಅವರಿಗೆ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸಬೇಕು ಅನ್ನುವಂಥ ಒಂದು ನಿರ್ಧಾರ ಕೂಡ ಕೈಗೊಳ್ಳಲಾಗಿತ್ತು. ಮ್ಯಾಚಿಂಗ್ ಕಿಡ್ನಿ ಒಂದು ಸಿಗಬೇಕಾಗಿತ್ತು. ಆ ಮ್ಯಾಚ್ ಆಗುವಂಥ ಕಿಡ್ನಿ ಸಿಕ್ಕ ಕೂಡಲೇ ಸಿಂಗಾಪುರ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮೌಂಟ್ ಎಲಿಜಬೆತ್ನಲ್ಲೇ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸಬೇಕು, ಬದಲಿ ಕಿಡ್ನಿ ಜೋಡಣೆಯನ್ನು ಕೂಡ ಮಾಡಿಸಬೇಕು ಅನ್ನುವಂಥ ಒಂದು ಆಲೋಚನೆ ಏನೋ ಇತ್ತು. ಆದರೆ ದಿಢೀರಂತ ಈ ವರ್ಷ ಜನವರಿಯಲ್ಲಿ ಒಂದ್ಸಲ ಅವರಿಗೆ ಆರೋಗ್ಯ ತುಂಬಾನೇ ಹದಗೆಟ್ಟಿತ್ತು. ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಇದ್ರು ಅವರು. ಹಾಗಾಗಿ ಅಲ್ಲಿ ಒಂದಷ್ಟು ಚಿಕಿತ್ಸೆಯನ್ನು ಕೊಡಿಸಿ ನಂತರ ಬೆಂಗಳೂರಿಗೆ ಕರ್ಕೊಂಡು ಬಂದು ಸ್ವಲ್ಪ ಸುಧಾರಿಸ್ಕೊಂಡಿದ್ರು. ಆದರೆ ಅಷ್ಟರೊಳಗೆ ಮತ್ತೆ 3-4 ತಿಂಗಳೊಳಗೇನೆ ಮತ್ತೊಂದ್ಸಲ ಅವರಿಗೆ ಆರೋಗ್ಯದಲ್ಲಿ ಇಷ್ಟು ಮಟ್ಟಿಗೆ ಹದಗೆಟ್ಟು ಹೋಗಿರುವಂಥದ್ದು. ಈ ಸಲ ಅಂತೂ ತುಂಬಾನೇ ಜಾಸ್ತಿ ಆಗಿ ಉಸಿರಾಟದ ಸಮಸ್ಯೆ ಕೂಡ ಕಾಣಿಸ್ಕೊಳ್ತು, ಶ್ವಾಸಕೋಶದಲ್ಲಿ ಕೂಡ ಸೋಂಕು ಕಾಣಿಸ್ಕೊಳ್ತು. ಸೊ ಒಂದು ಕಡೆ ಮೂತ್ರಪಿಂಡ ವೈಫಲ್ಯ ಇದ್ದಿದ್ದು, ಮತ್ತೊಂದು ಕಡೆ ಶ್ವಾಸಕೋಶದಲ್ಲಿ ಉಂಟಾದಂತಹ ಸೋಂಕು, ಇದೆರಡೂ ಸೇರಿ ಅವರನ್ನು ಹೈರಾಣು ಮಾಡಿತ್ತು. ಸುಮಾರು 1 ವಾರದಿಂದ ನಿರಂತರವಾಗಿ ಅವರು ವೆಂಟಿಲೇಟರ್ ನಲ್ಲೇ ಇದ್ರು. ವೈದ್ಯರು, ಮಣಿಪಾಲ್ ಆಸ್ಪತ್ರೆಯ ವೈದ್ಯರು ಅದೆಷ್ಟೇ ಒಂದು ಕಷ್ಟಪಟ್ಟರು ಕೂಡ ಅವರನ್ನ ರಿವೈವ್ ಮಾಡೋದಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ಈ ಬಗ್ಗೆ ಎಲ್ಲಾ ಒಂದು ಪ್ರಯತ್ನವನ್ನ ಮಾಡಿ ಕೊನೆಗೆ ವೈದ್ಯರು ಕೈ ಚೆಲ್ಲಿರುವಂತದ್ದು. ಮಠದ ಮೂಲಗಳು ಹೇಳೋ ಪ್ರಕಾರ ಇವತ್ತು ಮಧ್ಯಾಹ್ನ 3:30ಕ್ಕೆ ಸರಿಯಾಗಿ ಮಾತೆ ಮಹಾದೇವಿಯವರು ಲಿಂಗೈಕ್ಯರಾಗಿದ್ದಾರೆ ಅಂತ. ಸೊ ಆ ಒಂದು ವಿಚಾರ ಹೊರ ಬರ್ತಿದ್ದಂತೆ ಭಕ್ತ ಸಾಗರ ತುಂಬಾ ದೊಡ್ಡ ಮಟ್ಟಿಗೆ ಆತಂಕಕ್ಕೆ ಒಳಗಾಗಿದೆ, ತುಂಬಾ ಗಾಬರಿಯಲ್ಲಿದ್ದಾರೆ. ಅನಾರೋಗ್ಯ ಇತ್ತು ಮಾತೆ ಅವರಿಗೆ ಅನ್ನೋದು ಗೊತ್ತು. ಆದ್ರೆ ಹೀಗೆ ದಿಢೀರಂತ ಇಷ್ಟು ಒಂದು ವಾರ ಕೇವಲ ಆಸ್ಪತ್ರೆಯಲ್ಲಿ ಇದ್ದು ಅವರಿಗೆ ಈ ರೀತಿ ಒಂದು ದೊಡ್ಡ ಮಟ್ಟಿಗಿನ ಸಮಸ್ಯೆ ಬರ್ಬೋದು ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಆ ಒಂದು ಕಾರಣದ ದಿಢೀರಂತ ಬಂದಿರುವಂತಹ ಈ ಒಂದು ಸುದ್ದಿಯಿಂದ ಭಕ್ತರು ಸಹಜವಾಗಿಯೇ ಶಾಕ್ ನಲ್ಲಿದ್ದಾರೆ. ರಾಜಾಜಿನಗರದಲ್ಲಿರುವಂತಹ ಬಸವ ಮಂಟಪ ಕಚೇರಿಯಲ್ಲಿ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾ ಇದ್ದಾರೆ. ಎಲ್ಲರೂ ಬಂದು ಇಲ್ಲಿ ಒಂದು ಭಜನೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬರುವಂತಹ ಸಾಧ್ಯತೆ ಇರೋದ್ರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇಲ್ಲಿ ಏರ್ಪಡಿಸಲಾಗಿದೆ. ಈ ಒಂದು ರಸ್ತೆಯಲ್ಲಿ ಎಲ್ಲಿ ಕೂಡ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ. ಆ ಒಂದು ಕಾರಣದಿಂದ ಮಾತೆ ಮಹಾದೇವಿ ಅವರ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಇಲ್ಲೇ ಮಾಡಲಾಗುತ್ತೆ ಅನ್ನುವಂಥ ಒಂದು ಯೋಜನೆ ಕೂಡ ಇದೆ. ಮಠದ ಒಂದು ಚರ್ಚೆ, ಮಠದ ಆಂತರಿಕ ಮಟ್ಟದಲ್ಲಿ ಒಂದು ಚರ್ಚೆ ಕೂಡ ನಡೀತಾ ಇದೆ. ಇಲ್ಲೇ ರಾಜಾಜಿನಗರದ ಬಸವ ಮಂಟಪದಲ್ಲೇ ಸುಮಾರು 4 ಗಂಟೆಗಳ ಕಾಲ ಈ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿ ನಂತರ ಕೂಡಲ ಸಂಗಮಕ್ಕೆ ತೆಗೆದುಕೊಂಡು ಹೋಗೋದು ಅಂತ. ಯಾಕೆಂದ್ರೆ ಕೂಡಲ ಸಂಗಮದಲ್ಲಿಯೇ ಬಸವ ಪೀಠಾಧ್ಯಕ್ಷರಾಗಿರುವಂತಹ ಮಾತೆ ಮಹಾದೇವಿ ಅವರಿಗೆ
ಅವರ ಒಂದು ಅಂತಿಮ ಸಂಸ್ಕಾರವನ್ನ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನ ಮಾಡಲಾಗಿದೆ. ನಾಳೆ ಈ ಒಂದು ಅಂತಿಮ ವಿಧಿವಿಧಾನಗಳು ನಡೆಯಲಿದೆ. ಆದರೆ ಇವತ್ತೇ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಾಜಿನಗರದ ಈ ಒಂದು ಬಸವ ಮಂಟಪಕ್ಕೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಫುಲ್ ಪೊಲೀಸ್ ಬಂದೋಬಸ್ತ್ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ. ಅದ್ರ ಜೊತೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರೋದ್ರ ಜೊತೆನಲ್ಲಿ ವಿಐಪಿಗಳು ಕೂಡ ತುಂಬಾ ಜಾಸ್ತಿನೇ ಬರ್ತಾರೆ. ಅದರಲ್ಲೂ ಸಿಎಂ ಕೂಡ ಬರುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವರೆಲ್ಲ ಈ ಒಂದು ಚುನಾವಣಾ ಒಂದು ಕೆಲಸಗಳು ಜಾಸ್ತಿ ಇರೋದ್ರಿಂದ, ಜೊತೆ ಕೋಡ್ ಆಫ್ ಕಂಡಕ್ಟ್ ಕೂಡ ಇರೋದ್ರಿಂದ ಜಾಸ್ತಿ ಟ್ರಾವೆಲ್ ಮಾಡೋದು ಅವ್ರಿಗೆ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಕೇವಲ 4 ಗಂಟೆಗಳ ಕಾಲ ಮಾತ್ರ ಬೆಂಗಳೂರಿನಲ್ಲಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಆನಂತರ ಕೂಡಲ ಸಂಗಮಕ್ಕೆ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಬೇಕು ಅನ್ನುವಂತ ನಿರ್ಧಾರವನ್ನ ಸದ್ಯಕ್ಕೆ ಮಠದ ಒಂದು ಆಂತರಿಕ ಕಮಿಟಿ ಏನಿದೆ ಅದು ಒಂದು ನಿರ್ಧಾರವನ್ನ ಮಾಡಿದೆ. ಆದ್ರೆ ಇದ್ರ ಬಗ್ಗೆ ಒಂದು ಸಂಪೂರ್ಣ ವಿವರವನ್ನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಆಸ್ಪತ್ರೆಯಿಂದ ಯಾವಾಗ ಹೊರಗೆ ಕರ್ಕೊಂಡು ಬರ್ತಾರೆ, ನಂತರ ಕೂಡಲ ಸಂಗಮಕ್ಕೆ ಹೇಗೆ ಪ್ರಯಾಣ ಮಾಡ್ತಾರೆ, ಈ ಎಲ್ಲಾ ವಿಚಾರವಾದ ಒಂದು ಸಂಪೂರ್ಣ ವಿವರವನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೆಯುವಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಿದ್ದಾರೆ. ಶರ್ಮಿತಾ. ಫೈನ್ ಸೌಮ್ಯ, ಇನ್ನೊಂದ್ ಕಡೆ ನಿನ್ನೆ ಅಂದ್ರೆ 13ನೇ ತಾರೀಕು ಮಾರ್ಚ್ ಮಾತೆ ಮಹಾದೇವಿ ಅವರ ಹುಟ್ಟುಹಬ್ಬ ಇತ್ತು. ಅದರ ಮರುದಿನನೇ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ. ಈಗ ಭಕ್ತವೃಂದ ಈಗ ಕಾಯ್ತಾ ಇರ್ತಾರೆ. ಅಫ್ಕೋರ್ಸ್ ರಾಜಾಜಿನಗರದಲ್ಲಿ ಸುಮಾರು ಈಗ ಆಸ್ಪತ್ರೆಯಿಂದ ಎಷ್ಟೊತ್ತಿಗೆ ಪಾರ್ಥಿವ ಶರೀರ ಬರಬಹುದು ಅನ್ನೋ ನಿರೀಕ್ಷೆ ಇದೆ ಅಲ್ಲಿ? ಇದ್ರ ಬಗ್ಗೆನೇ ಈ ಒಂದು ಚರ್ಚೆ ನಡೀತಾ ಇರುವಂತದ್ದು. ಶರ್ಮಿತಾ, ನಿನ್ನೆ ಮಾತೆ ಮಹಾದೇವಿ ಅವರ ಒಂದು ವರ್ಧಂತ್ಯೋತ್ಸವ ಇತ್ತು. ಆ ಒಂದು ಕಾರಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಭಜನೆಯಲ್ಲಿ ಪಾಲ್ಗೊಂಡಿದ್ರು. ಅವರ ಆರೋಗ್ಯ ಕ್ಷೀಣಿಸಿರೋದು ಎಲ್ಲರಿಗೂ ಗೊತ್ತಿದ್ರಿಂದ ಅವರ ಆರೋಗ್ಯಕ್ಕೆ ಒಂದು ಪ್ರಾರ್ಥನೆಯನ್ನ ಮಾಡಿದ್ರು, ವಿಶೇಷ ಪೂಜೆಗಳನ್ನ ಕೂಡ ಇಟ್ಕೊಂಡಿದ್ರು. ಅದೆಲ್ಲದರ ನಡುವೆ ಕೂಡ ನಿನ್ನೆಷ್ಟೇ ಅವರ ಹುಟ್ಟುಹಬ್ಬ ಆಗಿದೆ. ಇವತ್ತು ಈ ರೀತಿಯ ಒಂದು ಸುದ್ದಿ ಬಂದಿರೋದು ಎಲ್ರಿಗೂ ತುಂಬಾ ದೊಡ್ಡ ಮಟ್ಟಿಗಿನ ಒಂದು ಆಘಾತವನ್ನ ಉಂಟು ಮಾಡಿದೆ. ಅದ್ರ ಜೊತೆಗೆ ಈ ಒಂದು ರಾಜಾಜಿನಗರದ ಬಸವ ಮಂಟಪದಲ್ಲೇ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಇಲ್ಲಿ ಭಜನೆಯನ್ನ ಈಗಾಗಲೇ ಶುರು ಮಾಡಿದ್ದಾರೆ. ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ. ಅವರ ಒಂದು ದುಃಖ ಮೀರಿರುವಂತದ್ದು ಇಲ್ಲೇ ನೋಡ್ಬೋದು ನೀವು. ಎಲ್ಲರ ಒಂದು ಈ ಒಂದು ಇಡೀ ವಾತಾವರಣ ಏನಿದೆ, ಇಡೀ ವಾತಾವರಣದಲ್ಲೇ ದುಃಖ ಇರುವಂತದ್ದು. ಯಾರಿಗೂ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ, ದಿಕ್ಕು ತೋಚ್ತಾ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿನಲ್ಲಿದ್ದಾರೆ. ಎಲ್ಲರ ಒಂದು ಮುಖದಲ್ಲೂ ದುಃಖ ಇದೆ. ಜೊತೆಗೆ ಮಾತೆ ಮಹಾದೇವಿ ಅವರು ಇವರು ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಒಂದು ದಾರಿದೀಪ ಆಗಿದ್ದಂಥವ್ರು. ಅನೇಕರಿಗೆ ಶಿಕ್ಷಣದ ವಿಚಾರ ಇರ್ಬೋದು, ಧಾರ್ಮಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಈ ಎಲ್ಲಾ ವಿಚಾರದಲ್ಲಿ ಎಲ್ಲರಿಗೂ ಬೆಂಬಲವಾಗಿ ನಿಂತಂತವರು. ಅದರಲ್ಲೂ ಸ್ವತಂತ್ರ ಧರ್ಮವಾಗಿ ಲಿಂಗಾಯತ ಧರ್ಮವನ್ನ ಮೇಲೆತ್ತಬೇಕು ಅನ್ನುವಂತ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥವ್ರು. ಆ ಒಂದು ಕಾರಣದಿಂದ ಅವರಿಗೆ ಇದ್ದಂತಹ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು ಅಂತ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ದಿಢೀರಂತ ಬಂದಿರುವಂತಹ ಈ ಒಂದು ಸುದ್ದಿ ಸಹಜವಾಗಿಯೇ ಭಕ್ತರಲ್ಲಿ ಹೆಚ್ಚು ಒಂದು ಶಾಕ್ ಅನ್ನ, ದುಃಖವನ್ನ ಉಂಟು ಮಾಡಿದೆ. ಆ ಒಂದು ಕಾರಣದಿಂದ ಕ್ಷಣಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೆಯುವಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದರ ಬಗ್ಗೆ ಒಂದು ಸಂಪೂರ್ಣವಾದ ವಿವರ, ಅಂದ್ರೆ ಮಾತೆ ಮಹಾದೇವಿಯ ಅಂತಿಮ ಒಂದು ದರ್ಶನ ಎಲ್ಲಿ ಆಗುತ್ತೆ, ಎಷ್ಟು ಸಮಯದವರೆಗಾಗುತ್ತೆ, ಅಂತಿಮ ವಿಧಿವಿಧಾನಗಳು ಹೇಗಿರುತ್ತೆ, ಎಲ್ಲಿ ಮಾಡ್ತಾರೆ, ಎಲ್ಲದ್ರ ಬಗ್ಗೆ ಕೂಡ ಒಂದು ಸಂಪೂರ್ಣವಾದ ವಿವರವನ್ನ ಕೊಡಲಿದ್ದಾರೆ. ಶರ್ಮಿತಾ. ಓಕೆ, ಥ್ಯಾಂಕ್ ಯು ಸೌಮ್ಯ. ಸದ್ಯದ ಅಪ್ಡೇಟ್ಸ್ಗೆ ಮತ್ತೆ ಸಂಪರ್ಕ ಮಾಡ್ತೀವಿ ಮತ್ತಷ್ಟು ಇನ್ಫಾರ್ಮೇಶನ್ಗೆ. ಇದೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಪಂಚಮಸಾಲಿ ಪೀಠದ ಅಧ್ಯಕ್ಷರಾಗಿರುವಂತಹ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ವಾಮೀಜಿ, ಒಂದು ರೀತಿ ಶಾಕ್, ಯಾಕಂದ್ರೆ ಒಂದು ವಾರದಿಂದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ರು ಮಾತೆ ಮಹಾದೇವಿ ಅವರು. ಇವತ್ತು 3:30ಕ್ಕೆ ಲಿಂಗೈಕ್ಯರಾಗಿದ್ದಾರೆ. ಸೊ ಅವರ ಹೋರಾಟದ ಹಾದಿಯನ್ನ, ಅವರ ಜೀವನ ಚರಿತ್ರೆಯನ್ನ ನೋಡಿದಾಗ ಎಂಥವ್ರಿಗೂ ಕೂಡ ಸ್ಫೂರ್ತಿ ಆಗುತ್ತೆ. ಸೊ ನೀವು ಈ ಸಂದರ್ಭದಲ್ಲಿ ಮಾತೆ ಮಹಾದೇವಿ ಅವರನ್ನ ಯಾವ ರೀತಿ ನೆನಪು ಮಾಡ್ಕೊಳ್ತೀರಾ ಸ್ವಾಮೀಜಿ? ಇವತ್ತೇನಾದ್ರೂ ಕರ್ನಾಟಕದಲ್ಲಿ ಬಸವಣ್ಣ ತತ್ವಗಳ ಪ್ರಚಾರ ಆಗ್ತಿದೆ ಅಂದ್ರೆ, ಬಸವ ತತ್ವಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ತಾನು ಗುರುತಿಸ್ಕೊಳ್ತಿದೆ ಅಂತಂದ್ರೆ, ಅಂತ ಎಲ್ಲಾ ಚಳವಳಿಗೆ ಮೂಲ ಸ್ಫೂರ್ತಿ ಜಗದ್ಗುರು ಮಾತೆ ಮಹಾದೇವರು ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಮಹಿಳೆಯರು ಮಠಾಧ್ಯಕ್ಷರಾಗ್ಲಿಕ್ಕೆ ಅನರ್ಹರು, ಮಹಿಳೆಯರು ಧಾರ್ಮಿಕ ಸಂಸ್ಕಾರ ಹೊಂದ್ಬಿಟ್ಟು ಯಾವುದೇ ಮಠಪೀಠ ಆಗ್ಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತ ಒಂದು ಮೌಢ್ಯತೆ ವಿರುದ್ಧವಾಗಿ ಅವತ್ತು ಮಹಿಳಾ ಜಗದ್ಗುರು ಪೀಠವನ್ನು ಅಲಂಕರಿಸಿ ಒಬ್ಬ ಮಹಿಳೆಯ ಸ್ವಾಭಿಮಾನದಿಂದ ಒಂದು ಧರ್ಮದ ಪೀಠವನ್ನ ಏರಿ ಸಮಾಜ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯವಿದೆ ಅಂತ ತೋರಿಸಿಕೊಟ್ಟಂತಹ ಈ ದೇಶದ ಮೊದಲ ಮಹಿಳಾ ಜಗದ್ಗುರುಗಳಂದ್ರೆ ಮಾತಾಜಿಯವರು. ಬಸವ ತತ್ವಗಳನ್ನ ಬಹಳ ಗಟ್ಟಿಯಾಗಿ, ಯಾಕೆಂದ್ರೆ ಬಸವಣ್ಣ ತತ್ವ ಅಂತಂದ್ರೆ ಅದೊಂದು ಮುಳ್ಳಿನ ಹಾಸಿಗೆ ಇದ್ದಂಗೆ. ಯಾವುದೇ ರೀತಿಯಾಗಿ ಇರ್ತಕ್ಕಂತ ನಿರ್ದಾಕ್ಷಿಣ್ಯ ಇಲ್ಲದೇನೆ ಸತ್ಯವನ್ನ ಸಮಾಜಕ್ಕೆ ತಿಳಿಸೋದ್ರ ಮೂಲಕವಾಗಿ ಈ ನಾಡಿನ ಮಠಗಳ ಇತಿಹಾಸದಲ್ಲಿ ಯಾವ ಮಠಾಧೀಶ ಇಷ್ಟೊಂದು ಗಟ್ಟಿಯಾಗಿ ಬಸವಣ್ಣ ತತ್ವವನ್ನ
ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡದಿರುವಂತ ಸಂದರ್ಭದಲ್ಲಿ ಅಂತ ಕೆಲಸವನ್ನು ಮಾಡಿರ್ತಕ್ಕಂಥ ಕೀರ್ತಿ ಅದು ಮಾತಾಜರು ಸಲ್ಲುತ್ತೆ. ಒಂದು ವಿಶ್ವವಿದ್ಯಾಲಯ ಮಾಡುವಷ್ಟು ಕೆಲಸವನ್ನು ಸಹ ಪುಸ್ತಕ ಸಾಹಿತ್ಯದ ಧಾರ್ಮಿಕ ಪುಸ್ತಕ ಪ್ರಕಟಣೆ ಮೂಲಕವಾಗಿ ಜನರ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾತಾಜರು ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ಲಿಂಗಾಯತ ಚಳವಳಿ ಶುರು ಆದ್ಮೇಲೆ ಲಿಂಗಾಯತ ಧರ್ಮ ಇದೊಂದು ಸ್ವತಂತ್ರ ಧರ್ಮ, ಎಷ್ಟೋ ಸಾಹಿತ್ಯಗಳು ಸಂಶೋಧಕರು ಅದ್ರ ಬಗ್ಗೆ ಸಂಶೋಧನೆ ಮಾಡಿದಾಗ ಸಹ ಒಂದು ಹೋರಾಟದ ಸ್ವರೂಪ ಕೊಟ್ಟಂತವ್ರು ಪ್ರಥಮ ಬಾರಿಗೆ ಮಾತಾಜಿಯವರು ಅಂತ ಹೇಳಿದ್ರೆ ತಪ್ಪಾಲಿಕ್ಕಿಲ್ಲ. ಅಂತ ಒಬ್ಬ ಗಟ್ಟಿತನದ ಯಾವ ಹಂಗಿಲ್ಲದನೆ ಯಾವ ಮುಲಾಜಿಲ್ದನೆ ಇವತ್ತು ತತ್ವಕ್ಕೋಸ್ಕರವಾಗಿ ಸಿದ್ಧಾಂತಕ್ಕೋಸ್ಕರವಾಗಿ ಸತ್ಯವನ್ನ ಹೇಳಿಕ್ಕೋಸ್ಕರವಾಗಿ ಪ್ರಾಮಾಣಿಕ ಬದುಕಿರ್ತಕ್ಕಂತ ನಮ್ಮ ನಾಡು ಕಂಡಂತ ಅಪರೂಪದ ತಾಯಿ ಮಾತಾಜಿಯರು. ಹಾಗಾಗಿ ಮಾತಾಜಿಯರು ಕಳ್ಕೊಂಡು ಇಡೀ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದ ಒಂದು ನಿಷ್ಠಾ ಸಿದ್ಧಾಂತ ಸಹಿತವಾಗಿರ್ತಕ್ಕಂತ ಬದ್ಧತೆಯ ಬದುಕನ್ನು ಹೊಂದಿರತಕ್ಕಂತ ವೈಚಾರಿಕ ಪ್ರಜ್ಞೆ ಹಿನ್ನೆಲೆಯ ಒಬ್ಬ ಧಾರ್ಮಿಕ ನೇತಾರನ್ನ ಈ ದೇಶ ಕಳ್ಕೊಂಡಿದ್ದೇನೋ ಅಂತ ನೋವು ನಮಗೆಲ್ಲರೂ ಸಹ ಕಾಡ್ತಾ ಇದೆ. ನಾವೆಲ್ಲರೂ ಬಸವಣ್ಣ ತತ್ವವನ್ನು ಪ್ರಸಾರ ಮಾಡ್ತಿದ್ವಿ ಅಂತಂದ್ರೆ ಅದಕ್ಕೆಲ್ಲದಕ್ಕೂ ಒಂದ್ ರೀತಿ ಸ್ಫೂರ್ತಿಯಾಗಿ ನಿಂತಂತಂದ್ರು ಲಿಂಗಾನಂದ ಸ್ವಾಮೀಜಿಯವರು ಮತ್ತು ಮಾತಾಜಿಯವರು ಅಂತ ಅನೇಕ ಬಸವ ತತ್ವನಿಷ್ಠ ಸ್ವಾಮೀಜಿಗಳಿಗೆ ಮಾತಾಜಿಯವರ ಚಳವಳಿ, ಮಾತಾಜಿಯವರ ಹೋರಾಟ, ಮಾತಾಜಿಯವರ ವಿಚಾರಗಳು ಒಂದು ರೀತಿ ನಮ್ಗೆಲ್ಲ ಪೂರಕವಾಗಿದೆ. ಹಂಗಾಗಿ ಇವತ್ತು ಕಳ್ಕೊಂಡಿದ್ದು ಒಂದ್ ರೀತಿ ನಮ್ಗೆಲ್ಲ ನಮ್ಮ ತಾಯಿಯನ್ನೇ ಕಳ್ಕೊಂಡಿರುವಂತ ನೋವು ನಮ್ಗೆ ಎಲ್ರು ಸಹ ಇವತ್ತು ಆಗ್ತದೆ. ಹಾಗಾಗಿ ಆ ತಾಯಿ ಬಸವ ತತ್ವದ ಮಹಾಮಾತೆ ಅಂತ ಹೇಳಿದ್ರೆ ತಪ್ಪಾಲಿಕ್ಕಿಲ್ಲ. ಮಾತೆಯನ್ನು ಕಳ್ಕೊಂಡು ಇವತ್ತು ನಾಡು ಇವತ್ತು ಮಕ್ಕಳು ಬಡವಾಗಿದ್ದಾರೆ ಅನ್ನುವಂತ ಒಂದು ನೋವು ನಮಗೆ ಕಾಡ್ತಾ ಇದೆ. ಇನ್ನು ಸ್ವಾಮೀಜಿ, ನೀವೊಂದು ವಿಚಾರ ಪ್ರಸ್ತಾಪ ಮಾಡಿದ್ರೆ, ಈ ಲಿಂಗಾಯತ ಪ್ರತ್ಯೇಕ ಧರ್ಮ ಸ್ವತಂತ್ರ ಧರ್ಮ ಆಗ್ಬೇಕು ಅನ್ನೋ ಹೋರಾಟದಲ್ಲಿ ದೆಹಲಿ ತನಕ ಹೋಗಿ ಅಲ್ಲಿ ತೀವ್ರ ರೀತಿಯಲ್ಲಿ ಹೋರಾಟ ಪ್ರತಿಭಟನೆ ಎಲ್ಲ ಮಾಡಿದ್ರು. ಮಾತೆ ಮಹಾದೇವಿ ಅವರ ನೇತೃತ್ವದಲ್ಲಿ ಆಗಿತ್ತು. ನಾವೆಲ್ಲ ಸೇವೆ ಮಾಡ್ತಿದ್ವಿ. ಸೊ ಆಗ ಯಾವ ರೀತಿ ರೂಪುರೇಷೆಗಳೆಲ್ಲ ಆಗ್ತಾ ಇತ್ತು? ಮಾತೆ ಮಹಾದೇವಿಯವರು ಯಾವ ರೀತಿ ಇದನ್ನ ಹೋರಾಟ ಮಾಡ್ಬೇಕು ಅಂತೆಲ್ಲ ಹಂಚ್ಕೊಳ್ತಾ ಇದ್ರು ನಿಮ್ಗಳ ಜೊತೆಲಿ? ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳು ಚಳವಳಿಗಾಗಿದ್ವು. ಕೇಂದ್ರ ಸರ್ಕಾರಕ್ಕೆ ಗಮನ ಸೆಳೆಬೇಕು, ಕೇಂದ್ರ ಸರ್ಕಾರಕ್ಕೆ ಮನವೊಲಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಆ ಚಳವಳಿಯನ್ನ ದೆಹಲಿಯಲ್ಲಿ ಮಾಡುವಂತ ಹಿನ್ನೆಲೆಯೊಳಗೆ ಮಾತಾಜಿ ಅವರು ಬಹಳ ನಿರ್ಧಾರ ತೆಗೆದುಕೊಂಡು ತಮ್ಮ ಇಚ್ಛಾಶಕ್ತಿ ಮೂಲಕವಾಗಿ ಎಲ್ಲರನ್ನ ಕಟ್ಕೊಂಡು ದೆಹಲಿ ಒಳಗೆ 3 ದಿನಗಳ ಕಾಲ ಬಹಳ ದೊಡ್ಡ ರ್ಯಾಲಿಯನ್ನ ಸಂಘಟಿಸುವ ಪ್ರಯತ್ನ ಮಾಡಿ ನೋಡಿದ್ರೆ ಎಂತವ್ರು ಸಹ ಬೆಕ್ಕಸಿದರಾಗುವಂತದ್ದು. ಕರ್ನಾಟಕದಲ್ಲಿ ಒಂದು ಸಮಾವೇಶ ಮಾಡೋದು ದೊಡ್ಡ ಮಾತಲ್ಲ, ಆದ್ರೆ ಇವರು ದೆಹಲಿಯಲ್ಲಿ ಅದು ಕೇಂದ್ರ ಸರ್ಕಾರ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲೇ ಬಹಳ ಗಟ್ಟಿಯಾಗಿ ನಮ್ಮ ವಿಚಾರಗಳನ್ನು ಪ್ರತಿಪಾದನೆ ಮಾಡುವಂತ ಅವರ ಒಂದು ಆ ಬದ್ಧತೆ ಇದೆಯಲ್ಲ, ನಿಜವಾಗ್ಲೂ ಸಹ ಎಂತವ್ರು ಸಹ ಇವತ್ತು ಆ ತಾಯಿಯ ಸ್ವಾಭಿಮಾನವನ್ನ, ತಾಯಿಯ ಆತ್ಮವಿಶ್ವಾಸದ ಹೋರಾಟವನ್ನು ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲೇ ಮಾತಾಡೋರಿಗೆ ಆರೋಗ್ಯದಲ್ಲಿ ಬಹಳ ಕೊಲ್ಲುವನೆಂಬ ಭಾಷೆ ದೇವನದಾದರೆ ಗೆಲುವನೆಂಬ ಭಾಷೆ ಭಕ್ತನದು ಅನ್ನುವಂತೆ 3-4 ಇನ್ಸಿಡೆಂಟ್ಗಳಲ್ಲಿ ಗೆದ್ದು ಬಂದಿದ್ರು. ಈ ಬಾರಿ ಕೂಡ ನಮ್ಮ ಒಂದು ಶರಣರಲ್ಲಿ ಆ ರೀತಿಯ ಒಂದು ಆತ್ಮವಿಶ್ವಾಸ ಇತ್ತು. ಅಭೇದ್ಯ ಭೇದ್ಯ ಅಸಾಧ್ಯ ಸಾಧ್ಯ ಆಗುತ್ತೆ ಎನ್ನುವಂತೆ. ಆದ್ರೆ ಅವರ ಒಂದು ದೇಹ ಸ್ಪಂದಿಸದೇ ಇರೋದಕ್ಕಾಗಿ ಆ ಒಂದು ಕೊನೆಯಿಷ್ಟರನ್ನ ಎಳೆದು ಲಿಂಗೈಕ್ಯರಾಗಿದ್ದಾರೆ, ಲಿಂಗದೇವನ ಪಾದದಲ್ಲಿ ಲೀನವಾಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ದುಃಖ ಅನ್ನಿಸ್ತಾ ಇದೆ. ಅದರ ಕುರಿತು ಪರಮಪೂಜ್ಯ ಮಾತಾಜಿಯವರು 2 ವರ್ಷಗಳ ಹಿಂದೆ ಬಸವ ಧರ್ಮ ಪೀಠದ ಮುಂದಿನ ದೇವದೇಶಗಳು, ಮುಂದಿನ ಜಗದ್ಗುರುಗಳನ್ನು ಈಗಾಗಲೇ ಆಯ್ಕೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪರಮಪೂಜ್ಯ ಮಾತೆ ಗಂಗಾದೇವಿ ಮಾತಾಜಿಯವರು ವಿಶ್ವದ ದ್ವಿತೀಯ ಮಹಿಳಾ ಜಗದ್ಗುರುಗಳಾಗಿ ಕಳೆದ 5 ದಶಕಗಳಿಂದ ಬಸವ ಧರ್ಮ ಪೀಠದಲ್ಲಿ ಪರಮಪೂಜ್ಯ ಮಾತಾಜಿಯವರಿಗೆ ಬೆನ್ನೆಲುಬಾಗಿ ಹೆಗಲಿನೆಯಾಗಿ ನಿಂತು ಸೇವೆ ಸಲ್ಲಿಸಿದ್ದಾರೆ. ಅವರು ಪರಮಪೂಜ್ಯ ಮಾತಾಜಿಯವರ ಉತ್ತರಾಧಿಕಾರಿಯಾಗಿ ಬಸವ ಧರ್ಮ ಪೀಠದ ಸಮಸ್ತ ಜಂಗಮರು ಹಾಗೂ ಎಲ್ಲ ನಮ್ಮ ನಾಯಕರು ಕೂಡ ನಾವು ಒಪ್ಪಿಕೊಂಡಿದ್ದೇವೆ. ಈಗ ಪರಮಪೂಜ್ಯ ಗಂಗಾ ಮಾತಾಜಿಯವರು 1 ನಿಮಿಷಗಳ ಕಾಲ ಮಾತಾಡ್ತಾರೆ. ಅದಾದ ನಂತರ ನಮ್ಮ ಬಸವ ಧರ್ಮ ಪೀಠದ ರಾಷ್ಟ್ರೀಯ ಕಾರ್ಯದರ್ಶಿಗಳು ಹಾಗೂ ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರು ಆಗಿರುವಂತಹ ಪರಮಪೂಜ್ಯ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಇಡೀ ನಾಡಿಗೆ ಪರಮಪೂಜ್ಯ ಮಾತಾಜಿಯವರ ಕುರಿತು ಒಂದು ದುಃಖದ ಕಳವಳಕಾರಿಯಾದ ದುಃಖದ ಸಂಗತಿಯ ಜೊತೆಗೆ ನಮ್ಮ ಮುಂದಿನ ರೂಪುರೇಷೆಗಳು ಆಗು ಹೋಗುಗಳ ಕುರಿತು ಪೂಜ್ಯ ಸ್ವಾಮೀಜಿಯವರು ಸವಿಸ್ತಾರವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಈಗ ವಿಷಯವನ್ನು ತಿಳಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಬ್ರೇಕ್ ಆದ್ಮೇಲೆ.